ಮೊದಲನೇದು ಮೊರಾರ್ಜಿ ದೇಸಾಯಿ ಸರ್ಕಾರ, ಇಂದಿರಾ ಗಾಂಧಿ ಸರ್ಕಾರದಲ್ಲಿ ತಂದಿದ್ದಂತ ಕೆಲವು ಮಾರಕ ತಿದ್ದುಪಡಿಗಳನ್ನ ವಾಪಸ್ ಮಾಡ್ತಾರೆ. ಅಮೆಂಡ್ಮೆಂಟ್ 38, ಅಮೆಂಡ್ಮೆಂಟ್ 39, ಅಮೆಂಡ್ಮೆಂಟ್ 42 ಇದೆಲ್ಲವನ್ನು ರಿವರ್ಸ್ ಮಾಡ್ತಾರೆ ಮೊರಾರ್ಜಿ ದೇಸಾಯಿ ಕಾಲದಲ್ಲಿ. ಹಾಗಾಗಿ ಬದುಕಿದೀವಿ ಇನ್ನು ನಾಗರಿಕರಾಗಿ. ಇಲ್ದಿದ್ರೆ ಮನುಷ್ಯರಾಗಿ ಬದುಕಬಹುದಾಗಿತ್ತು, ಆದ್ರೆ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ತರದ ತಿದ್ದುಪಡಿ ಬರ್ತೀನಿ. ಆ ತಿದ್ದುಪಡಿಗೆ ನಾವು ಎರಡನೇ 44ನೇ ತಿದ್ದುಪಡಿ ಮೊರಾರ್ಜಿ ದೇಸಾಯಿ ಸರ್ಕಾರ, ಅದು ಕೂಡ ಕೆಲವು ಅಮೆಂಡ್ಮೆಂಟ್ಗಳನ್ನ ವಾಪಸ್ ಮಾಡ್ತಾರೆ. ವಿಪಿ ಸಿಂಗ್ ಸರ್ಕಾರ 62ನೇ ಅಮೆಂಡ್ಮೆಂಟ್ ತಗೊಂಡ್ಬರ್ತಾರೆ. ಯಾಕೆ ತಗೊಂಡ್ಬರ್ತಾರೆ? SC/ST ಆಯೋಗವನ್ನ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಜೊತೆಗೆ ಸ್ಥಾಪನೆ ಮಾಡೋದಕ್ಕೆ ವಿಪಿ ಸಿಂಗ್ ಸರ್ಕಾರ ಅಮೆಂಡ್ಮೆಂಟ್ ತಗೊಂಡ್ಬರ್ತಾರೆ. 65ನೇ ತಿದ್ದುಪಡಿ ತಗೊಂಡ್ಬರ್ತಾರೆ. ಆ SC/ST ಸಮುದಾಯದ ಮೀಸಲಾತಿ ವಿಸ್ತರಣೆಗೆ 62ನೇದು. 65ನೇ ಅಮೆಂಡ್ಮೆಂಟ್ ವಿಪಿ ಸಿಂಗ್ ಸರ್ಕಾರ ತಗೊಂಡ್ ಬರುತ್ತೆ. SC/ST ಆಯೋಗದ ಸ್ಥಾಪನೆಗೆ ತಗೊಂಡ್ ಬರುತ್ತೆ. ಯಾವಾಗ? ವಿಪಿ ಸಿಂಗ್ ಸರ್ಕಾರ ಮೊನ್ನೆ 25 ವರ್ಷದ ಕೆಳಗೆ. ಅಂದ್ರೆ ಮೊದಲಿನ 40 ವರ್ಷಗಳ ಕಾಲ ಕಾಂಗ್ರೆಸ್ಸಿಗೆ ಯಾವತ್ತೂ ಚಿಂತೆನೇ ಇರಲಿಲ್ಲ SC/ST ಆಯೋಗ ಮಾಡಬೇಕು. ಅಟಲ್ಜಿ ಬರ್ತಾರೆ, ನರೇಂದ್ರ ಮೋದಿ ಅವರು ಬರ್ತಾರೆ. ಯಾವ ಕಾರಣಗಳಿಗೆ ಬರ್ತಾರೆ? ಅಟಲ್ಜಿ ಮಾಡ್ತಾರೆ. ಮೊದಲನೇದು SC/ST ಎರಡೂ ಒಟ್ಟಿಗೆ ಇತ್ತು, ಇನ್ನೂ ಜಾಸ್ತಿ ಗಮನ ಬೇಕು ಅಂತ ST ಆಯೋಗಕ್ಕೆ ಅಂತ ಅಮೆಂಡ್ಮೆಂಟ್ ತಗೊಂಡ್ಬರ್ತಾರೆ. ಬ್ಯಾಕ್ಲಾಗ್ ಅದ್ರ ಬಗ್ಗೆ ಅಮೆಂಡ್ಮೆಂಟ್ ಅಂತ ತಗೊಂಡ್ಬರ್ತಾರೆ. ನರೇಂದ್ರ ಮೋದಿ ಅವರು ಬರ್ತಾರೆ. ಅವ್ರು ಯಾವ ಕಾರಣಕ್ಕೆ ಅಮೆಂಡ್ಮೆಂಟ್ ತಗೊಂಡ್ಬರ್ತಾರೆ? EWS ಕಾರಣಕ್ಕೆ ಅಮೆಂಡ್ಮೆಂಟ್ ತಗೊಂಡ್ಬರ್ತಾರೆ. OBC ಕಮಿಷನ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ಲಿಕ್ಕೆ ಅಂತ ಅಮೆಂಡ್ಮೆಂಟ್ ತಗೊಂಡ್ಬರ್ತಾರೆ. ಕೆಲವು ಭಾಷೆಗಳಿಗೆ ಮೊನ್ನೆ ಪ್ರಾಕೃತ, ಅಸ್ಸಾಮಿಯ, ಮರಾಠಿ ಇವಕ್ಕೆ ಶಾಸ್ತ್ರೀಯ ಭಾಷೆಗೋಸ್ಕರ ಅಮೆಂಡ್ಮೆಂಟ್ ತಗೊಂಡು ಬರ್ತಾರೆ. ಸಣ್ಣ ರಾಜ್ಯಗಳಿಗೆ ಅಮೆಂಡ್ಮೆಂಟ್ ತಗೊಂಡು ಬರ್ತಾರೆ. ಅಟಲ್ಜಿ ಕಾಲದಲ್ಲಿ ಉತ್ತರಾಖಂಡ್, ಛತ್ತೀಸ್ಗಢ, ಜಾರ್ಖಂಡದ ರಚನೆಗೆ ತಗೊಂಡು ಬರ್ತಾರೆ. ಅಟಲ್ಜಿ ಕಾಲದಲ್ಲಿ ಮಂತ್ರಿಮಂಡಲವನ್ನ 15%ಗೆ ಸೀಮಿತ ಮಾಡೋದಕ್ಕೆ, ಅಲ್ಲಿವರೆಗೆ ಜಮ್ಮು ಮಂತ್ರಿ ಮಂಡಲಗಳು ನಡೀತಾ ಇತ್ತು, 15%ಗೆ ಸೀಮಿತ ಮಾಡೋದಕ್ಕೆ ಅಮೆಂಡ್ಮೆಂಟ್ ತಗೊಂಡು ಬರ್ತಾರೆ. ಪ್ರಜಾಪ್ರತಿನಿಧಿತ್ವ ಕಾಯ್ದೆಯಲ್ಲಿ ಪಕ್ಷಾಂತರವನ್ನ ಮತ್ತಷ್ಟು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಅಟಲ್ಜಿಯವರು ಅಮೆಂಡ್ಮೆಂಟ್ ಅಂತ ತಗೊಂಡು ಬರ್ತಾರೆ. ಹೀಗೆ ಅಟಲ್ಜಿಯವರು ಮತ್ತು ನರೇಂದ್ರ ಮೋದಿ, ವಿಪಿ ಸಿಂಗ್ ಮತ್ತು ಮೊರಾರ್ಜಿ ದೇಸಾಯಿ ಇವರು ಸಮಾಜಕ್ಕೆ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ, ಆರ್ಥಿಕ ಸಮಾನತೆ ಕೊಡ್ಲಿಕ್ಕೆ, ಸೌಲಭ್ಯಗಳನ್ನ ವಿಸ್ತರಿಸಕ್ಕೆ, ಕೆಲವು ಐಡೆಂಟಿಟಿಗಳಿಗೆ ಗೌರವ ಕೊಡ್ಲಿಕ್ಕೆ, ಅದು ಸಣ್ಣ ರಾಜ್ಯ ಇರ್ಬೋದು, ಭಾಷೆಗಳಿರ್ಬೋದು, ಇದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರೆ, ಅದೇ ಇಂದಿರಾ ಗಾಂಧಿ ಮತ್ತು ನೆಹರು ಕಾಲದಲ್ಲಿ ಕೆಲವು ಅಮೆಂಡ್ಮೆಂಟ್ಗಳು, ಕೇವಲ ಕೆಲವು ಅಮೆಂಡ್ಮೆಂಟ್ಗಳು ಹೇಳ್ತೀವಿ. ಯಾಕಂದ್ರೆ ನನಗಿಂತ 3 ಜನ ಮುಂಚೆ ಎಲ್ಲ ಪ್ರಮುಖರು, ಸನ್ಮಾನ್ಯ ಸಂಸದರು ವಿಕಾಸ್ ಅವರು ಮತ್ತು ಮಹೇಂದ್ರ ಕವಿತಾಳ್ ಅವರು ಸಾಕಷ್ಟು ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ. ಮೊದಲನೇ ಅಮೆಂಡ್ಮೆಂಟ್ ಜವಾಹರ್ಲಾಲ್ ನೆಹರು ತಗೊಂಡು ಬರ್ತಾರೆ. ಇನ್ನು ಚುನಾವಣೆನೇ ನಡೆದಿಲ್ಲ, 52 ಚುನಾವಣೆ, 51ರಲ್ಲಿ ಅಮೆಂಡ್ಮೆಂಟ್ ತಗೊಂಡ್ ಬರ್ತಾರೆ. ನವೆಂಬರ್ 26 ಸಂವಿಧಾನವನ್ನು ನಾವು ಸ್ವೀಕರಿಸಿದ್ದು. ಪ್ರಿಯಾಂಬಲ್ ಈಗ ತಾನೇ ನಾವೆಲ್ಲರೂ ಪುನರಾವರ್ತನೆ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.